ಕರ್ನಾಟಕದ ಇಂಧನ ಬಳಕೆದಾರರಿಗಾಗಿ ದೊಡ್ಡ ಕೈಗಾರಿಕೆ ಮತ್ತು ಉದ್ಯಮಶೀಲತೆಯ ಅತ್ಯಾಧುನಿಕ ಅನುಭವ ಕೇಂದ್ರ ಇದೀಗ ಬೆಂಗಳೂರಿನಲ್ಲಿ ಸಾಕಾರಗೊಳ್ಳುತ್ತಿದೆ. ಪುಣೆ ಗ್ಯಾಸ್ ಮತ್ತು ಕರ್ನಾಟಕದ ಮೊಟ್ಟಮೊದಲ ವಿಶೇಷ ಎಲ್ಪಿಜಿ ಮತ್ತು ನೈಸರ್ಗಿಕ ಅನಿಲ ಕೇಂದ್ರ ಬೆಂಗಳೂರಿನಲ್ಲಿ ಆರಂಭಗೊಂಡಿದೆ. ಇನ್ನು ಉದ್ಘಾಟನಾ ಸಮಾರಂಭದಲ್ಲಿ ಪುಣೆ ಗ್ಯಾಸ್ನ ವ್ಯವಸ್ಥಾಪಕ ಹಾಗೂ ಅಧ್ಯಕ್ಷ ಜೈ ಸಿನ್ಹಾ ಸಂಪತ್, ಕಾರ್ಯನಿರ್ವಹಣಾ ನಿರ್ದೇಶಕ ಜೈಸಾಲ್ ಸಂಪತ್, ಸಂಸ್ಥೆಯ ಮಾರುಕಟ್ಟೆ ನಿರ್ದೇಶಕ ಭವೆನ್ ಉದೇಶಿ, ಪುಣೆ ಗ್ಯಾಸ್ ಎಕ್ಸ್ಪೀರಿಯನ್ಸ್ನ ಸೆಂಟರ್ ಬೆಂಗಳೂರಿನ ಫ್ರಾಂಚೈಸಿ ಮಾಲೀಕ ದಿಲೀಪ್ ಕೆಸಿ ಹಾಗೂ ಕೋಲಾರಂ ಚೌಧರಿ ಭಾಗವಹಿಸಿದ್ರು. ಈ ಬಗ್ಗೆ ಮಾತನಾಡಿದಂತ ಕೆಸಿ ದಿಲೀಪ್, ಈ ನೈಸರ್ಗಿಕ ಅನಿಲ ಕೇಂದ್ರವು ಸ್ಥಳೀಯ ಸಮಸ್ಯೆಗೆ ಪರಿಹಾರ ಮಾತ್ರವಲ್ಲ, ಪ್ರಪಂಚದಾದ್ಯಂತ ಸಾವಿರಾರು ವಾಣಿಜ್ಯ ಅಡುಗೆ ಮನೆಗಳಲ್ಲಿ ಎದುರಿಸುತ್ತಿರುವಂತಹ ಸಮಸ್ಯೆಗೆ ನಿಜವಾದ ಜಾಗತಿಕ ಪರಿಹಾರವಾಗಿದೆ. ಇದು ಭಾರತದಾದ್ಯಂತ ವ್ಯವಹಾರಗಳಿಗೆ ಎಲ್ಪಿಜಿ ನಿರ್ವಹಣೆಯನ್ನ ಕ್ರಾಂತಿಗೊಳಿಸುತ್ತದೆ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ರು. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬೆಂಗಳೂರು. ನಾನು ದಿಲೀಪ್ ಕೆಸಿ ಅಂತ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಓನರು. ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಇದು ಅಡಿಗೆ ಅನಿಲ ಸಂಬಂಧಪಟ್ಟ ಎಲ್ಲ ಬಿಡಿ ಭಾಗಗಳು ಹಾಗೂ ಒಂದು ಸಣ್ಣ ಮನೆ ಅನಿಲ ಇರಬಹುದು ಮತ್ತು ಕೈಗಾರಿಕಾ ಯಾವುದಕ್ಕೆ ಉಪಯೋಗ ಆಗುವಂತ ಬಿಡಿ ಭಾಗಗಳನ್ನ ನಾವು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಅವ್ರು ಬಂದು ಯಾವ ತರ ಬೇಕು, ಯಾವ ತರ ಅವ್ರಿಗೆ ಸೂಟ್ ಆಗುತ್ತೆ, ಯಾವ್ದು ಹಾಕಿದ್ರೆ ಅವ್ರು ಕರೆಕ್ಟ್ ಆಗಿ ಗ್ಯಾಸ್ ಬರುತ್ತೆ, ಆ ತರ ಒಂದು ಬಿಡಿ ಭಾಗಗಳಾಗಿರ್ಬೋದು. ಆ ತರ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ನಮ್ಗೆ ಪುಣೆ ಗ್ಯಾಸ್ ಅವರು ಇವತ್ತು ಎಕ್ಸ್ಪೀರಿಯನ್ಸ್ ಸೆಂಟರ್ ನ ಇಲ್ಲಿ ಓಪನ್ ಮಾಡಿ ನಾವು ಮಾಡಿದೀವಿ. ಇನ್ನು ಹೆಚ್ಚಿನ ಆಲ್ರೆಡಿ ಎಲ್ಲ ಹೇಳಿದೀವಿ ನಾವು ಇದ್ರ ಬಗ್ಗೆ. ಅತಿಥಿಗಳು ಇವತ್ತು ನಮ್ಮ ಮೇನ್ ಚೀಫ್ ಗೆಸ್ಟ್ ಆಗಿ ರಾಮೇಶ್ವರಂ ಕೆಫೆ ಸಿಇಒ ಆದ ರಾಘವೇಂದ್ರ ರಾವ್ ಸರ್ ಅವರು ಬಂದಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ನಮಸ್ಕಾರ ಬೆಂಗಳೂರು. ನಾನು ದಿಲೀಪ್ ಕೆಸಿ ಅಂತ, ಈ ಎಕ್ಸ್ಪೀರಿಯನ್ಸ್ ಸೆಂಟರ್ ಓನರು. ಇಲ್ಲಿ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಇದು ಅಡಿಗೆ ಅನಿಲ ಸಂಬಂಧಪಟ್ಟ ಎಲ್ಲ ಬಿಡಿ ಭಾಗಗಳು ಹಾಗೂ ಒಂದು ಸಣ್ಣ ಮನೆ ಅನಿಲ ಇರಬಹುದು ಮತ್ತು ಕೈಗಾರಿಕಾ ಯಾವುದಕ್ಕೆ ಉಪಯೋಗ ಆಗುವಂತ ಬಿಡಿ ಭಾಗಗಳನ್ನ ನಾವು ಇಲ್ಲಿ ಒಂದು ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂದ್ರೆ ಅವ್ರು ಬಂದು ಯಾವ ತರ ಬೇಕು, ಯಾವ ತರ ಅವ್ರಿಗೆ ಸೂಟ್ ಆಗುತ್ತೆ, ಯಾವ್ದು ಹಾಕಿದ್ರೆ ಅವ್ರು ಕರೆಕ್ಟ್ ಆಗಿ ಗ್ಯಾಸ್ ಬರುತ್ತೆ, ಆ ತರ ಒಂದು ಬಿಡಿ ಭಾಗಗಳಾಗಿರ್ಬೋದು.